ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಹರುಷ ಹರುಷ ಬಾಳಿನ ದೀಪ ನಿನ್ನ ನಗು ದೇವರ ರೂಪ ನೀನೆ ಮಗು ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಗೆಲುವಿನ ಹಾದಿಯಾಗಿ ಅಂದರೆ ಆಗಂದ್ರು ಈಗಂದ್ರು ಅಪಮಾನ ಆಯಿತು ನೋವಾಯಿತು ಅಂತ ಹಿಂಸರಿಯೋದ್ರ ಬದಲು ನಮ್ಮನ್ನ ನಂಬಿರುವಂಥವರ ಮನಸ್ಸಿನಲ್ಲಿ ಇಟ್ಕೊಂಡು ಹೆಜ್ಜೆಯನ್ನು ಸೋಲನ್ನೇ ಸೋಪಾನ ಮಾಡಿಕೊಂಡು ಹೆಜ್ಜೆ ಇಡ್ತಾ ಹೋದರೆ ಗೆಲುವು ಒಂದಿನ ಕಟ್ಟಿಟ್ಟ ಬುತ್ತಿ ಅಂತ ಹೇಳೋದ್ರ ಮೂಲಕ ಅದೇ ಥರ ನಡೆದು ಹಾದಿಯನ್ನು ತೋರಿಸಿರುವಂತಹ ರಮೇಶ್ ಅವರಿಗೆ ನಾನು ಈ ಕವನವನ್ನು ವಾಚಿಸೋದ್ರ ಮೂಲಕ ಧನ್ಯವಾದವನ್ನು ಹೇಳ್ತೇನೆ. ಮುಂದಿನ ವಾಚಕರು ಯಾರಾದ್ರೆ ದಯವಿಟ್ಟು ವೇದಿಕೆಗೆ ಬರ್ಬೋದು. ರಶ್ಮಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ರಶ್ಮಿ ಅಂತ. ತುಂಬ ಫೇವ್ರೆಟ್ ಅಥವಾ ನನಗೆ ತುಂಬ ಇಷ್ಟ ಆಗಿದ್ದ ಒಂದು ಕವನ ಅಂದರೆ ಅವರು ಹೀಗೆ ಒಂದು ದಿವಸ ಡಿಸ್ಕಸ್ ಮಾಡಬೇಕಾದ್ರೆ ಯಾವ ಕವನ ಬರೆಯೋದು ಯಾವ್ದ್ರ ಮೇಲೆ ಬರೆಯೋದು ಅಂತ ಅಂದಾಗ ನನಗೆ ತುಂಬ ಇಷ್ಟ ಆಗಿರೋ ಒಂದು ಪೊಯಮ್ ಇದೆ ಇಂಗ್ಲೀಷಲ್ಲಿ, ಫಿಯರ್ ಅಂತ. ಅದು ಬರೆದಿರೋದು ಖಲೀಲ್ ಗಿಬ್ರಾನ್ ಅಂತ ಬರೆದಿರೋದು, ಅದ್ರ ಪೊಯೆಟ್ ಅದು. ಸೊ ಈ ಪೊಯಮ್ ಓದ್ತೀನಿ, ನೀನು ಇದನ್ನು ಕನ್ನಡದಲ್ಲಿ ಯಾಕೆ ಅನುವಾದ ಮಾಡ್ಬೋದು ಅಥವಾ ಕರೆಕ್ಟ್ ವರ್ಡ್ ಹೇಳ್ಬೇಕಂದ್ರೆ ಭಾವಾನುವಾದ ಯಾಕೆ ಮಾಡಬಾರ್ದು ಅಂತ ಒಂದು ಚರ್ಚೆ ಆಯಿತು. ಸೊ ಅದನ್ನು ಲೈನ್ ಬೈ ಲೈನ್ ನಾವು ಇಬ್ಬರು ಡಿಸ್ಕಸ್ ಮಾಡಿ ಅದ್ರದ್ದು ಅರ್ಥ ಎಲ್ಲ ತಿಳ್ಕೊಂಡು ಒಂಥರ ಅದರದ್ದು ಒಂದು ಡಿಸ್ಕಷನ್ ಮಾಡಿ ನಮ್ಮ ತಂದೆ ಇದನ್ನು ಬರೆದಿದ್ದು. ತುಂಬಾ ಚೆನ್ನಾಗಿ ಬರೆದಿದ್ದಾರೆ. ಅದನ್ನು ನಾನಿವತ್ತು ನಿಮ್ಮೆಲ್ಲರ ಮುಂದೆ ಹೇಳಬೇಕಂದ್ರೆ ನೀವು ಓದಿರ್ತೀರ ಅವರು ಬುಕ್ಗಳಲ್ಲಿ, ಬಟ್ ಇವತ್ತು ಅದನ್ನು ನಾಚಿಸ್ಕೊಂಡು ನಿಮ್ಮೆಲ್ಲರ ಮುಂದೆ ಹೇಳಬೇಕಂತ ನನಗೆ ಇಷ್ಟಪಡ್ತೀನಿ. ಸೊ ನಾನು ಫಸ್ಟ್ ಇಂಗ್ಲೀಷ್ ಓದ್ತೀನಿ, ಅದ್ರ ಹಿಂದೆ ಕನ್ನಡನೂ ಓದ್ತೀನಿ. ಅವ್ರು ಬರ್ತಿರೋದು ಅವ್ರು ಎಷ್ಟು ಅರ್ಥಪೂರ್ಣವಾಗಿ ಅದನ್ನು ಅರ್ಥ ಮಾಡ್ಕೊಂಡು ಬರ್ತಿದ್ದಾರೆ ಅನ್ನೋದು ತುಂಬ ಚೆನ್ನಾಗಿ ಗೊತ್ತಾಗುತ್ತೆ. ಸೊ ನಾನು ಇಂಗ್ಲೀಷಲ್ಲಿ ಫಸ್ಟ್ ಹೇಳಿ ಆಮೇಲೆ ಅದನ್ನು ಕನ್ನಡದಲ್ಲಿ ಹೇಳ್ತೀನಿ. ಸೊ ಈ ಪೊಯಮ್ನ ಹೆಸರು ಬಂದು ಫಿಯರ್ ಅಂತ, ಅಂದರೆ ಭಯ. ಸೊ ಟೈಟಲ್ ಬಂದು ಫಿಯರ್ ಅಥವಾ ಭಯ. ಬರ್ದಿರೋದು ಖಲೀಲ್ ಗಿಬ್ರಾನ್. It is said that before entering the sea, a river trembles with fear. It is said that before entering the sea, a river trembles with fear. ಸೊ ಇದು ಹೇಗೆ ಅಂದರೆ ಒಂದು ನದಿ ಒಂದು ಸಮುದ್ರನ ಸೇರೋವಂಥ ಒಂದು ದೃಶ್ಯಾವಳಿನ ಈ ಕವನದಲ್ಲಿ ವಿವರಿಸಿದ್ದಾರೆ. ಹೇಗೆ ನದಿ ಭಯ ಪಡುತ್ತೆ ಒಂದು ಸಮುದ್ರನ ಸೇರೋಕ್ಕೆ, ಅದ್ರ ಬಗ್ಗೆ ಒಂದು ಕವನ ಇದು. ಸೊ ಇದರ ಫಸ್ಟ್ ಸಾಲುಗಳು, ಇಟ್ ಇಸ್ ಸೆಡ್ ದಟ್ ಬಿಫೋರ್ ಎಂಟ್ರಿಂಗ್ ದ ಸಿ ಅ ರಿವರ್ ಟ್ರೆಂಬಲ್ಸ್ ವಿತ್ ಫಿಯರ್. ಅನಂತ ಜಲದಿಯು ಆಪೋಷಿಸುತ್ತಿದೆ ಎನ್ನ ತನ್ನ ತನವೇ ಕಳೆದು ಶರದಿಯಾಗುವೆ ನಿನ್ನ ನದಿ ನದಿ ನಡುಗಿ ಅಳುಕುತ್ತಿದೆ ಅವ್ಯಕ್ತ ಭಯದಿಂದ. ಅಂದರೆ ಒಂದು ನದಿ ಒಂದು ಸಮುದ್ರನ ಸೇರ್ಬೇಕಾದ್ರೆ ಹೇಗೆ ಭಯ ಪಡುತ್ತೆ, ಅದರದ್ದು ವಾಸ್ನೆಸ್ ಅಥವಾ ಅದ್ರ ದೊಡ್ಡತನನ ನೋಡಿ ಅನ್ನೋದ್ರ ಬಗ್ಗೆ ಒಂದು ವಿವರ ಇದೆ ಇದರಲ್ಲಿ. She looks back at the path she has travelled from the peaks of the mountain, the long winding road, crossing forests and villages. ಸೊ ಇದ್ರದ್ದು ಕನ್ನಡ ಪಾಠ ಹೇಗಂತ ಬರ್ತಿದ್ದಾರೆ ನಮ್ಮ ತಂದೆ ಅಂದರೆ, ಜಲವಾಗಿ ಒಸರಿ ಜಲದಿಯ ಬಸರಿ ಸೇರಿ ಬಂದೆ ಹಳ್ಳ ಕೊಳ್ಳದಿ ಹರಿದು ಬೋರ್ಗರೆದು ಧುಮುಕಿದೆ ಕಾನನದ ಒಡಲ ತೂರಿ ಅಂಕು ಡೊಂಕಲಿ ಇಳಿದೆ ಕೆರೆ ಕಟ್ಟೆಗಳ ದಾಟಿ ನಾನೇ ಅನಂತನೆಂದು ಬೀಗಿದೆ. ಒಂದು ನದಿ ಒಂದು ಸಮುದ್ರನ ಸೇರ್ಬೇಕಾದ್ರೆ ಹೇಗೆ ನಾನು ಅಲ್ಲಿಂದ ಬಂದೆ ಇಲ್ಲಿಂದ ಬಂದೆ, ನಾನು ಹಿಂಗೆಲ್ಲ ದಾಟ್ಕೊಂಡ್ಬಂದೆ, ಈ ಊರು ದಾಟ್ಕೊಂಡ್ಬಂದೆ, ಈ ನದಿ ಇದೆಲ್ಲ ದಾಟ್ಕೊಂಡ್ಬಂದೆ ಅಂತೆಲ್ಲ ಹೆಂಗೆ ಬೀಗುತ್ತೆ, ಅದು ಒಂದು ಸಮುದ್ರನ ಸೇರ್ಬೇಕಾರೆ ಅಂತ ಈ ಸಾಲುಗಳಲ್ಲಿ
ಹೇಳಲಾಗಿದೆ. And in front of her she sees an ocean so vast that to enter there seems nothing more than to disappear forever. ಸೊ ಹೇಗೆ ಈ ನದಿ ಸಮುದ್ರನ ಸೇರ್ಬೇಕಾದ್ರೆ ಇಷ್ಟು ದೊಡ್ಡ ಸಮುದ್ರ ತನ್ನ ಮುಂದೆ ಬಂದ್ಬಿಡುತ್ತಂತೆ ಸಡನ್ ಆಗಿ. ಇಷ್ಟೊಂದೆಲ್ಲ ಹಳ್ಳ ದಿಣ್ಣೆ ಎಲ್ಲ ದಾಟ್ಕೊಂಡು ಇಷ್ಟೆಲ್ಲ ಊರೆಲ್ಲ ಅದು ಅಂಕು ಡೊಂಕೆಲ್ಲ ನೋಡ್ಕೊಂಡು ಬರ್ಬೇಕಾದ್ರೆ ಸೊ ಈ ಒಂದು ಸಮುದ್ರ ಮುಂದೆ ಬಂದಾಗ ಆ ಒಂದು ದೃಶ್ಯ ಹೆಂಗಿರುತ್ತೆ ಅದಕ್ಕೆ ಅಂದರೆ ಸಡನ್ ಆಗಿ ಭಯ ಆಗ್ಬಿಡುತ್ತೆ ಅದಕ್ಕೆ. ಇಷ್ಟು ದೊಡ್ಡ ಸಮುದ್ರದಲ್ಲಿ ನಾನು ಒಂದಾಗ್ಬೇಕಾ, ಇಷ್ಟು ದೊಡ್ಡ ಸಮುದ್ರ ನಾನು ಸೇರ್ಬೇಕಾ ಅಂತ. ನೀರ ಜಲದೊಳವ ಕಂಡು ದಿಗ್ಭ್ರಾಂತ ಮನವೀಗ ಹಿಂದೆ ಸರಿಯಲು ಅರಿಯೇ, ಇಲ್ಲೇ ನಿಲ್ಲಲು ತಿಳಿಯೇ, ಸೇರುವುದು ದಿಟವೇ ಗಟ್ಟಿಗೊಳ ಹೇ ಮನವೇ, ಭಯವೇಕೆ ಬೆರೆಯಲು ಭವದ ಸಾಗರದಿ. ನೀವೆಲ್ಲ ಕೇಳಿರ್ಬೋದು, ಕಾಣದ ಕಡಲಿಗೆ ಹಂಬಲಿಸಿದೆ ಮನ, ಅಶ್ವಥ್ ಅವರ ಸಾಂಗ್. ಅಂದರೆ ನದಿ ಹೋಗ್ಬೇಕಾದ್ರೆ ಅಲ್ಲೆಲ್ಲೋ ಕಡಲಿದೆ, ನಾನು ಸೇರಬೇಕು ಅನ್ನೋ ಹಂಬಲ ಇದೆ. ಆದರೆ ನದಿ ಹೋಗಿ ಸಮುದ್ರದ ಹತ್ರ ಅಂದರೆ ನಿಂತಾಗ ಅದು ನಿಲ್ಲಕ್ಕೆ ಚಾನ್ಸೇ ಇಲ್ಲ. ಸಮುದ್ರವನ್ನು ಕಂಡಾಗ ಆ ನೀಲ ಗೋಳ ಇರ್ತಲ್ಲ, ಅದನ್ನು ನೋಡಿ ಭಯ ಪಡುತ್ತಂತೆ. ಅಯ್ಯೋ, ನನ್ನ ನದಿಯನ್ನು ಹೆಸರೇ ಹೊರಟೋಗ್ಬಿಡುತ್ತೆ, ನಾನು ನದಿಯನ್ನು ಇಟ್ಟಿನೇ ಕಳ್ಕೊಂಡು ಬಿಡ್ತೀನಿ, ನಾನು ಕಳೆದೋಗ್ಬಿಡ್ತೀನಿ. ಆದರೆ ಅದಲ್ಲ, ನಾನು ಸಮುದ್ರ ಆಗ್ತಾ ಇದ್ದೀನಿ ಅನ್ನೋ ಫೀಲ್ ಕೊಟ್ಟಾಗ ಅದಕ್ಕೊಂದು ಧೈರ್ಯ ಬರುತ್ತೆ. ಅದೇನೋ ಗೊತ್ತಿಲ್ಲ, ನಮಗೆ ಕುವೆಂಪು, ಬೇಂದ್ರೆ, DVG ಇವರೆಲ್ಲ ಚಿರಪರಿಚಿತ. ಬಟ್ ಇದೆಲ್ಲ ಒಂದು ಸ್ವಲ್ಪ ಹೆಚ್ಚಿಗೆ ಓದಿದವರಿಗೆ ಗೊತ್ತು. ಖಲೀಲ್ ಗಿಬ್ರಾನ್, ಇಡೀ ಪ್ರಪಂಚದಲ್ಲಿ ದೊಡ್ಡ ದೊಡ್ಡ ಕವಿಗಳು ಯಾರು ಅಂತಂದರೆ ಇವರ ಹೆಸರು ಒಬ್ಬರನ್ನ ಸೇರಿಸಿದೆ. ನನಗೆ ಇವ್ರು ಯಾರು ಪರಿಚಯ ಇಲ್ಲ, ನಾವೆಲ್ಲ ಬಾವಿ ಕವಿಗಳು. ನನ್ನ ಮಗಳು ಈ ಕವಿತೆಯನ್ನು ಇಂಗ್ಲೀಷಿಗೆ ಕೊಟ್ಟರು. ಆದರೆ ನನಗನ್ನಿಸ್ತು ಇದು ಕಂಟಿನ್ಯೂಷನ್ ಆಫ್ ಕಾಣದ ಕಡಲಿಗೆ ಹಂಬಲಿಸಿದೆ ಮನ ಅಂದಿದ್ದ ನದಿ. ಅಲ್ಲಿ ಸಮುದ್ರದ ಹತ್ರ ಏನು ಅಂದನ್ನ ಇದನ್ನ ಹೇಳ್ತೀನಿ, ಫುಲ್ ಕಂಪ್ಲೀಟ್ ಓದ್ಬಿಡ್ತೀನಿ, ನಿಮ್ಗೆ ಅರ್ಥ ಆಗುತ್ತೆ. ಅನಂತ ಜಲದಿಯು ಆಘೋಷಿಸುತ್ತಿದೆ ಎನ್ನ, ತನ್ನತನ ಮನೆಗೆ ಕಳೆದು ಶರದಿಯಾಗುವೆ ನೀನು. ನದಿ ನಡುಗಿ ಹಳುಕುತ್ತಿದೆ ಅವ್ಯಕ್ತ ಭಯದಿಂದ, ಜಲವಾಗಿ ಹೊಸರಿ ಜಲದಿಯ ಬಸಿರ ಸೇರ ಬಂದೆ. ಹಳ್ಳ ಕೊಳ್ಳದಿ ಹರಿದು ಬೋರ್ ಹರಿದು ಧುಮುಕಿದೆ. ಕಾನನದ ಒಡಲ ತೂರಿ ಅಂಕು ಡೊಂಕುಗಳಲ್ಲಿ ಇಳಿದೆ. ಕೆರೆ ಕಟ್ಟೆಗಳ ದಾಟಿ ನಾನೇ ಅನಂತನೆಂದು ಬೀಗಿದೆ. ನೀಲ ಜಲ ಗೋಳವ ಕಂಡು ದಿಗ್ಭ್ರಾಂತ ಮನವೀಗ, ನೀಲ ಜಲ ಗೋಳವ ಕಂಡು ದಿಗ್ಭ್ರಾಂತ ಮನವೀಗ, ಹಿಂದೆ ಸರಿಯಲು ಅರಿಯೇ, ಇಲ್ಲೇ ನಿಲ್ಲಲು ತಿಳಿಯೇ, ಸೇರುವುದು ದಿಟವೇ ಗಟ್ಟಿಗಳು ಹೇ ಮನವೇ, ಭಯವೇಕೆ ಬೆರೆಯಲು ಭಯದ ಸಾಗರದಿ, ಭವದ ಸಾಗರದಿ, ಭಯವೇಕೆ ಬೆರೆಯಲು ಭವದ ಸಾಗರದಿ. ತಂತನವ ಕಳೆದರೇನು ಕಡಲೊಡಲೆ ಸೇರುವೆನು, ಅದರಂಶವೇ ಆಗುವೆನು, ನಾನೇ ಕಡಲಾಗುವೆನು, ಬೋರ್ಗರೆದ ನಾನೇ ಶಾಂತ ಸಾಗರವಾಗುವೆನು.
ನಿಮ್ಮೆಲ್ಲರ ಪರವಾಗಿ ಮತ್ತು ಇದೊಂದು ಈ ಕಾರ್ಯಕ್ರಮ ಮತ್ತು ಇಲ್ಲಿ ನಡೀತಿರುವಂಥ ವಿಧಾನ ಒಳಪ್ರಯಾಣ. ನಾನು ಈ ಮುರುಡರಾಮನ ವರಸಗಳು, ಆಮೇಲೆ ತಾಯಿ ಬೇರು, ಮತ್ತೊಂದು ಅಂತರ್ಮುಖಿ, ಇವುಗಳಲ್ಲಿ ನೀವು ನೋಡಿ ಒಂದು ಸಾಂಗತ್ಯವಿದೆ. ಆ ಸಾಂಗತ್ಯ ಬಹಳ ಈ ಲಾಡಿಯನ್ನು ನಿರಂತರವಾಗಿ ಸೃಷ್ಟಿಸ್ತಾ ಇದ್ದಾರೆ. ಅದಕ್ಕೆ ಕುವೆಂಪು ಅವರೇ ಒಂದು ಪದ ಹೇಳಿದ್ದಾರೆ, ಒಬ್ಬ ಕವಿಯನ್ನ ಅವನ ಕಾವ್ಯಕೃತಿ ಸೃಷ್ಟಿಸುತ್ತೇವೆ. ಕುವೆಂಪು ಸೃಜಿಸಿದ ರಾಮಾಯಣ ಅಂತ ಹೇಳ್ತಾರೆ. ರಾಮಾಯಣ ನಾನು ಬರ್ತಿದ್ದಲ್ಲಪ್ಪ, ರಾಮಾಯಣ ನನ್ನನ್ನೇ ಸೃಷ್ಟಿ ಮಾಡ್ತು, ನನ್ನನ್ನೇ ಸೃಜಿಸಿದ್ರು. ಕುವೆಂಪು ಸೃಜಿಸಿದ ಶ್ರೀರಾಮಾಯಣ ಅಂತ ಅವರು ರಾಮಾಯಣ ರಚನೆ ಹೇಳ್ತಾರೆ. ಹಾಗೆ ಈ ಕವಿತೆಗಳನ್ನು ಓದ್ತಾ ಇದ್ದಾರೆ. ಇಲ್ಲಿ ರಮೇಶ್ ನಾನು ಯಾರು, ನಾನು ಏನು ಮಾಡ್ತಾ ಇದ್ದೀನಿ, ನನ್ನ ಬದುಕಿನ ಗುರಿ ಏನು, ನಾನು ಬಂದ ದಾರಿ ಏನು, ಎಂತ ನಾನು ಸಾಗಬೇಕಾಗಿದೆ, ಎಷ್ಟು ಸೂಕ್ಷ್ಮವಾದ ಪ್ರಶ್ನೆಗಳನ್ನು ಅವರು ಎದುರುಗೊಳ್ತಾ ಇದ್ದಾರೆ, ಹಾಕೊಳ್ತಿದ್ದಾರೆ ಅಂತಂದರೆ, ಮತ್ತು ಅದರ ಜೊತೆಗೆ ಲೋಕ ಒಂದು ನಿರ್ದೇಶನ ಮಾಡ್ತಿರುವಂಥ ಒಂದು ದಾರಿ ಏನು. ನೀನೊಬ್ಬ ಉದ್ಯಮಿಯಾಗಿದೆಯಾ, ಸಕ್ಸಸ್, ನೀನು ಕೆಡುಕನ್ನು ಗೆಲ್ಲಬೇಕಾದ್ರೆ ಅವನಿಗೆ ಒಳಿತನ್ನು ಮಾಡಬಹುದು, ಕೆಡುಕು ಮಾಡಿದವನಿಗೆ ಒಳಿತನ್ನು ಮಾಡು, ಆಗ ನೀವು ಕೆಡುಕನ್ನು ಗೆಲ್ತೀರಾ ಮತ್ತು ಅದರಿಂದ ಬಿಡುಗಡೆ ಪಡಿತೀರಾ, ಆ ಹಿಂಸೆಯಿಂದ ಬರಾಗಬಹುದು ಅನ್ನುವಂಥ ಒಂದು ಸಣ್ಣ 4 ಸಾಲಿನ ಒಂದು ಚೌಪದಿಯನ್ನು ರಮೇಶ್ ಬರೆದಿದ್ದಾರೆ. ಅಲ್ಲೂ ವೇಮನ ಅದೇ ಥರ ಬರೋದು ನನಗೆ ಆಶ್ಚರ್ಯ ಇತ್ತು. ಹೇಗೆ ದ ಗ್ರ್ಯಾಂಡ್ ಮೈಂಡ್ ಈಸ್ ಕನೆಕ್ಟೆಡ್ ಅಂತ, ಒಂದು ನಮ್ಮೆಲ್ಲರನ್ನೂ ಆಳ್ತಾ ಇರುವಂಥ ಒಂದು ಮನಸ್ಸು ಹೆಂಗೆ ಕನೆಕ್ಟ್ ಆಗಿರುತ್ತೆ, ಉಳಿತು ಎಲ್ಲ ಕಡೆ ಕನೆಕ್ಟ್ ಆಗಿರುತ್ತೆ. ಒಂದೇ ಥರ ಯೋಚನೆ ಮಾಡುವಂಥ ಜನ ಎಲ್ಲ ಕಾಲಗಳಲ್ಲೂ ಎಲ್ಲ ದೇಶಗಳಲ್ಲೂ ವೇಮನ ಹೇಳಿದ್ದಾರೆ. ಭಾಳ ಇಂಟ್ರೆಸ್ಟಿಂಗ್ ಆಗಿದೆ ಪದ್ಯ. ಭಾಳ ತೆಲುಗು ಗೊತ್ತಿದ್ರೆ ನಾನು ತೆಲುಗಲ್ಲಿ ಹೇಳಬೇಕು, ಕನ್ನಡಕ್ಕೆ ಅನುವಾದ ಮಾಡ್ತೀನಿ. ತೆಲುಗಿನಲ್ಲಿ ಅದರ ಡಿಕ್ಷನ್ ನಿಮಗೆ ತುಂಬ ಚೆನ್ನಾಗಿ ಇಳಿಸುತ್ತೆ. ಅದರ ತಾತ್ವಿಕ ಪರಿಚಯವನ್ನು ಕೆ.ವೈ. ನಾರಾಯಣ ಸ್ವಾಮಿ ಅವರು ಬಹಳ ಸ್ಪಷ್ಟವಾಗಿ ಮತ್ತು ನೇರವಾಗಿ ಮಾಡಿದ್ದಾರೆ. ನಾನು ಅಂತರ್ಮುಖಿ ಕೃತಿಯ ಬಗ್ಗೆ 2 ಮಾತನಾಡ್ತೇನೆ. ಅಂತರ್ಮುಖಿ ಇವರು ಹೇಳಿದ ಹಾಗೆ ಅದನ್ನು ತುಂಬ ಚೆನ್ನಾಗಿ ವಿವರಿಸಿ ಹೇಳಿದ್ವಿ ಕೆ.ವೈ. ನಾರಾಯಣ ಸ್ವಾಮಿಯವರು. ತಾಯಿ ಬೇರಿನಿಂದ ಹುಡುಕಿಕೊಳ್ಳುವ ಈ ಭರದಲ್ಲಿ ಸಿಪ್ಪೆಯನ್ನು ಸುಲಿದಿಟ್ಟಿರೋ ನಾನಿಂದು ಹೋಗಿ ನನ್ನಲ್ಲಿ ಏನಿದೆ ಅಂತ ಅಂದ್ಬಿಟ್ಟು ಹುಡುಕೊಳ್ತಾ ಹೋಗುವಂತಹದ್ದು. ಅದರೊಳಗಡೆ ಬೇಕಾದಷ್ಟು ಅನುಭವಗಳು ಆಗ್ತಾ ಹೋಗ್ತದೆ, ಘಾಟ್ ಆಗ್ತದೆ, ಅದರ ರುಚಿ ಸಿಗ್ತದೆ, ಎಲ್ಲವೂ ಆಗ್ತಾ ಹೋಗ್ತದೆ. ಹೀಗೆ ತನ್ನನ್ನು ತಾನು ಅರಿತುಕೊಂಡು ಅದನ್ನು ಶಾಂತಗೊಳಿಸ್ಕೊಳ್ಳೋದಕ್ಕೆ, ಎಲ್ಲವನ್ನ ಮಾಡೋದಕ್ಕೆ ಏನೇನು ಮಾಡಬೇಕು, ಧ್ಯಾನದಲ್ಲಿ ಹಿಡಿದು, ಉಸಿರನ್ನು ಹಿಡಿದು, ಬೊಗಳು ಮನವ ಕಟ್ಟಿ ಹಿಡಿದು, ಯಾವಾಗಲೂ ಏನೋ ಮನಸ್ಸು ಯಾವಾಗಲೂ ಏನಾದ್ರು ಮಾತಾಡ್ತಾನೆ ಇರ್ತದೆ. ಪುಸ್ತಕಗಳು ಮುಂದಿನ ಜನಾಂಗದ ಆಸ್ತಿ ಅಂತ ಹೇಳ್ತಾರೆ. ಹಾಗೆಯೇ ಯೋಗೇಶ್ ಮಾಸ್ಟರ್ ಹೇಳುವಾಗ ಕವಿತೆಗಳು ಓದುಗರನ್ನು ಸಹ ಚಿಂತನೆಗೆ ಒಳಪಡಿಸ್ತವೆ ಅಂತ ಹೇಳಿದರು. ಅದಕ್ಕೆ ಉದಾಹರಣೆ ಉದಯ್ ಶಂಕರ್ ಸರ್ ಅವರು ಮೊದಲಿನ ಕವನ ಓದಿದಾಗ ಬರೆದಂಥ ಕವಿನೇ ಕಣ್ಣೀರಿನ ಕಡಲಾಗ್ತಾರೆ. ಅಂದರೆ ಆ ಕವಿತೆಗೆ ಅಷ್ಟು ಶಕ್ತಿ. ಒಂದು ಅವಕಾಶ ನಮಗೆ ಯೋಗೇಶ್ ಮಾಸ್ಟರ್ ಒದಗಿಸ್ಕೊಟ್ಟಿದ್ದೀವಿ. ಆಮೇಲೆ ಇವತ್ತು ಪುಸ್ತಕಗಳೇನು ಬಿಡುಗಡೆ ಆಗಿದ್ದಾವೆ, ಈ ಪುಸ್ತಕಗಳನ್ನು ಬರೆದಂತಹ ರಮೇಶ್ ಅವರ ಜನ್ಮದಿನವೂ ಕೂಡ ಆಗಿರೋದ್ರಿಂದ ಮತ್ತೊಮ್ಮೆ ಅವರಿಗೆ ಶುಭಾಶಯಗಳನ್ನು ನಾನು ಸಲ್ಲಿಸ್ತೀನಿ. ಕೆ.ವೈ. ಸರ್ ಹೇಳ್ತಿದ್ರು ಕವಿತೆ ಯಾವ್ಯಾವ ಕಾರಣಕ್ಕೆಲ್ಲ ಯಾವ್ಯಾವ ರೀತಿಯಲ್ಲೆಲ್ಲ ಉಟ್ಕೊಳ್ಳುತ್ತೆ ಅಂತ. ಈಗ ಹಿರಿಯರು ಬರೆದಂಥ ಕವಿತೆಗಳನ್ನು ಕೇಳಿಸ್ಕೊಂಡು ಅಥವಾ ಓದ್ಕೊಂಡು ಒಬ್ಬ ಆ ಪ್ರೇರಣೆಯಿಂದಾಗಿ ಪ್ರೇರಿತನಾಗಿ ಕವಿತೆ ಬರೆಯುವಂಥದ್ದು ಒಂದು ಬಗೆಯ ಸರ್ ಹೇಳಿದಾಗ. ಇನ್ನೊಂದು ಬಗೆ ಕವಿ ಆದಷ್ಟು ಮೌನಿಯಾಗಿರ್ತಾನೆ ಅಂತ ನಾನು ಅಂದ್ಕೊಳ್ತೀನಿ. ಅವನು ತನ್ನೊಳಗಿನ ಆ ಮೌನದ ಜಗತ್ತೇನಿದೆ ಅದನ್ನು ಅಕ್ಷರಗಳ ಮೂಲಕ ಹೊರಗಡೆ ವ್ಯಕ್ತಪಡಿಸುವ ಒಂದು ಏನಂತಾರೆ ಕ್ರಿಯೆಗೆ ತೊಡಗುತ್ತಾನೆ. ತನ್ನ ಜೊತೆಯಲ್ಲಿ ತಾನೇ ಮಾತಾಡ್ಕೊಳ್ಳೋವಂಥದ್ದು ಕವಿತೆ. ಅದಕ್ಕೆ ಅಂತರ್ಮುಖಿ ಅಂತ ಕರೀತಾರೆ. ಅದನ್ನು ಆ ರೀತಿ ಭಾವನೆಗಳನ್ನು ವ್ಯಕ್ತಪಡಿಸುವಂಥದ್ದು. ಮಾತು ಮತ್ತು ಕವಿತೆ ಇವೆರಡರ ನಡುವಿನ ವ್ಯತ್ಯಾಸವನ್ನು ನಾವು ತಿಳ್ಕೊಂಡಾಗ ಈ ಮಾತು ಅರ್ಥ ಆಗುತ್ತೆ. ಮಾತು ನೇರವಾಗಿ ಮಾತಾಡುವಂಥದ್ದು, ಕವಿತೆ ಸೂಚ್ಯವಾಗಿ ಹೇಳಬೇಕಾಗಿರುವಂಥದ್ದನ್ನು ಧ್ವನಿ, ಪ್ರತಿಭೆ, ರೂಪಕ, ಈ ರೀತಿ ಏನೇನೋ ಇದ್ದಾವೆ ವಿಷಯಗಳು ಹೇಳ್ಕೊಂಡಿರ್ತಾರೆ, ನಮಗೆಲ್ಲ ತಿಳಿಸಿರ್ತಾರೆ ವಿಮರ್ಶಕರು, ಕಾವ್ಯ ಮೀಮಾಂಸಕರು. ಸೊ ಈ ಎಲ್ಲ ಸಿದ್ಧ ಮತ್ತು ಈ ಏನಂತೀವಿ
ಈ ತಂತ್ರಗಳು ಇವುಗಳ ಆಚೆಗೆ ತನಗನಿಸಿದ್ದನ್ನು ನೇರವಾಗಿ ಅಕ್ಷರದ ಸಿನಿಮಾಗಳನ್ನ ನಾವು ಮಾಡ್ತೀವಿ. ಬೇರೆ ಬೇರೆ ಲ್ಯಾಂಗ್ವೇಜಿನ ಕನ್ನಡಕ್ಕೆ ಯಾರೋ ಒಬ್ಬನಿಗೆ ಕನ್ನಡ ತೆಲುಗು ಹೇಳಬೇಕು, ಅವ್ನು ಕರೆಸ್ಬಿಟ್ಟು ಡೈರೆಕ್ಟಾಗಿ ರೈಟರೇ ಇರಲ್ಲ, ಅನುವಾದನೆ ಮಾಡಿಸ್ತಾರೆ. ಯಾರು ಕೇಳಪ್ಪ ಅದನ್ನ ಹೇಳೋದು, ಅವ್ನು ತೆಲುಗು ಬರೋನಾಗಿರ್ತಾರೆ ಅಷ್ಟೇ, ತೆಲುಗು ರೈಟರ್ ಆಗಿರಲ್ವಲ್ಲ. ಈಗ ಇಂಗ್ಲೀಷ್ ಬರೋರೆಲ್ಲ ಶೇಕ್ಸ್ಪಿಯರ್ ಆಗಲ್ಲ, ಕನ್ನಡ ಬರೋರೆಲ್ಲ ಕನ್ನಡ ಪದ್ಯ ಬರೆಯೋಕ್ಕಾಗಲ್ಲ. ಹಾಗೆ ಭಾವನೆಗಳಿದ್ದವರೆಲ್ಲರಿಗೂ ಪದ್ಯ ಬರೆಯೋಕ್ಕಾಗಲ್ಲ ಅನ್ನೋಂಥ ನಮಗೆ ಹೇಳಕ್ಕೆ ಕೊಟ್ಟಿದ್ದು. ಈಗ ಎಲ್ಲರೂ ಭಾವುಕರೇ ನಾವು. ಕೆಲವರು ತಮ್ಮ ಭಾವನೆಗಳನ್ನು ಚಿತ್ರ ಬರೆಯೋ ಮೂಲಕ ವ್ಯಕ್ತಪಡಿಸ್ತಾರೆ, ಕೆಲವರು ಹಾಡೋ ಮೂಲಕ ವ್ಯಕ್ತಪಡಿಸ್ತಾರೆ, ಕೆಲವರು ಸಿನಿಮಾ ಮಾಡೋ ಮೂಲಕ. ನಾನು ಮಿತವನ್ನಷ್ಟೇ ಕಾಣುವೆ, ಅರ್ಥ ಆಗಿರ್ಬೇಕು ಈ ಸಾಲುಗಳು. ಮಿಣುಕಿ ಅಮಿತವ ತೋರುವೆ, ನಾನು ಮಿತವನ್ನಷ್ಟೇ ಕಾಣುವೆ, ಧೂಳ ಸರಿಸಿ ಬೆಳಕ ನರಸುತ್ತ, ಧೂಳ ಸರಿಸಿ ಬೆಳಕ ನರಸುತ್ತ ನಿತ್ಯ ಹುಡುಗಾಟವೆಂತೋ, ತೂರಿ ಬಾ ಬೆಳಕೆ ನನ್ನೊಳಗೆ, ತೂರಿ ಬಾ ಬೆಳಕೆ ನನ್ನೊಳಗೆ, ತೋರು ಬಾ ನನ್ನೊಳಗೆ. ಇಲ್ಲಿ ಸಂಭವಿಸು ಎಂದೆಲ್ಲ ಹೃದಯದಲ್ಲಿ ನಿತ್ಯವೂ ಅವತರಿಪ ಸತ್ಯಾವತಾರ ನೆನಪಾಗುತ್ತೆ. ಕರುಣಾಳು ಬಾ ಬೆಳಕೆ ಮುಸುಕಿದಿ ಮಬ್ಬಿನಲ್ಲಿ ಕೈ ಹಿಡಿದು ನಡೆಸೆನ್ನೂ ನೆನಪಾಗುತ್ತೆ. ಬೇರೆ ಬೇರೆ ರೀತಿಯಲ್ಲಿ ಮನುಷ್ಯ ತನ್ನೊಳಗಿನ ತನ್ನನ್ನು ಹುಡುಕಿಕೊಳ್ಳುವುದೇ ದೊಡ್ಡ ಸಾಧನೆ ಆಗಬೇಕಾಗುತ್ತೆ. ನಾವು ಎಲ್ಲ ಹುಡುಕ್ತಾ ಇರ್ತೀವಿ, ನಮ್ಮನ್ನು ನಾವು ಹುಡ್ಕೊಳಕ್ಕೆ ಹೋಗೋದಿಲ್ಲ. ಎಲ್ಲೆಲ್ಲೋ ಏನೇನೋ ಹುಡುಕಾಡ್ತಿರ್ತೀವಿ. ದೇವ್ರು ಹುಡುಕೋರು ಜಾಸ್ತಿ, ದೇವ್ರು ಹುಡುಕೋರಿದ್ದಾರೆ, ಒಳ್ಳೊಳ್ಳೆ ಜಾಗಗಳು, ಲೊಕೇಶನ್ಗಳು ಹೋಗಿ. ನನ್ನ ಕಿವಿ ದೊಡ್ಡದು. ಯಾವುದಾದ್ರೂ ಬುಕ್ ಓದಬೇಕಂದ್ರೆ 4 ಪೇಜ್ ಓದೋದ್ರೊಳಗೆ ನಿದ್ದೆ ಬಂದರೆ, ನಿದ್ದೆ ಮಾಡಬೇಕಂದ್ರೆ ಬುಕ್ ಓದಬೇಕು. ಈ ರೀತಿಯ ಓದಿನ ವಿಚಾರದಲ್ಲಿ ನಾನು ಭಾರಿ ತುಂಬ ಚಿಕ್ಕವನು. ಕುವೆಂಪು ಆಗಲಿ, ಬೇಂದ್ರೆ ಆಗಲಿ, ನಮ್ಮ DVJ ಆಗಲಿ, ಇವರು 3 ಜನದ ಬಾಯಿ ಬೇಗ ಬಂದ್ಬಿಡುತ್ತೆ. ಯಾಕೆಂದರೆ ಇವರು 3 ಜನದ ಕವಿತೆಗಳನ್ನು ಹೆಚ್ಚು ಕೇಳಿದ್ದೀನಿ, ಹೆಚ್ಚು ಅಂದರೆ ಅವ್ರ ವಿಷಯದ ಬಗ್ಗೆ ಚರ್ಚೆಗಳು ಮಾಡಿದ್ದೀನಿ. ದೊಡ್ಡ ದೊಡ್ಡ ವಿಚಾರಗಳನ್ನು ಮಹನೀಯರಿಂದ ತಿಳ್ಕೊಂಡಿದ್ದೀನಿ. ನಮ್ಮ ಯೋಗೇಶ್ ಮಾಸ್ಟರ್ಗಳಿಂದ ಅವರು 150 ಯಾವೊಬ್ಬ ಗೆಳೆಯನಿಗೂ ಇಂಡಿವಿಜುವಲ್ ಆಗಿ ನೀನು ಬಾ ಅಂತ ಕರೀಲಿಲ್ಲ. ಯಾಕೆಂದರೆ ಅದು ಒತ್ತಾಯ ಆಗುತ್ತೆ. ಆಮೇಲೆ ಕರಂದಲ ಅನ್ನೋ ಉದ್ದೇಶಕ್ಕೆ ಬರಬೇಕಾಗತ್ತೆ. ಸುಮ್ಮನೆ ಇಲ್ಲಿ ಕೈಗೆ ಹೊಸ್ಕಂಟ ಕೊಡಬೇಕಾಗತ್ತೆ. ನಾನಿಲ್ಲ ನೋಡ್ತಾ ಇದ್ದೆ, ಆ ಲೈಟ್ ಹಾಕಿದ್ದು ಒಳ್ಳೇದಾಯಿತು, ಯಾರೂ ಕೈ ಹೊಸಿತಾ ಇಲ್ಲ. ಅಂದರೆ ನಿಜವಾದ ಸಾಹಿತ್ಯಾಸಕ್ತರು ಬಂದಿದ್ದಾರೆ.
ನೇಯುವ ವಾಸ್ತುಶಿಲ್ಪಿ, ಗುಹೆ ಶಿಲೆಗಳಲ್ಲಿ ಈಶನ ತೋರುವ ಕುಶಲಕರ್ಮಿ, ಪ್ರೇಮದ ಹೃದಯ ಕಾವ್ಯದ ಸಾಂಭವಿ, ನೂರ್ಕಾಲ ಸುಖದಿ ಸಂಭ್ರಮದಿ ಹಾಲಿದ್ದು ರವಿಸಲಿ, ಪ್ರೀತಿ ಮಮತೆಯ ಸಾನಾ ರಮೇಶ್ ಎಂಬ ನನಸುಗಾರನ ಹುಟ್ಟುಹಬ್ಬಕ್ಕೆ ನಲಿವಾರೈಕೆಗಳ ನೀಡಲಿ ಹೊರೆವ ಈಶ ಶುಭಪೂರ್ವ. ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಇರಲಿ ಹರುಷ ಹರುಷ. ಬಾಳಿನ ದೀಪ ನಿನ್ನ ನಗು, ದೇವರ ರೂಪ ನೀನೆ ಮಗು. ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಇರಲಿ ಹರುಷ ಹರುಷ. ಉಲ್ಲಾಸದ ಶುಭ ದಿನಕ್ಕೆ ಸಂತೋಷವೇ ಉಡುಗೊರೆಯೋ. ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಇರಲಿ ಹರುಷ ಹರುಷ. ಸಂಭ್ರಮದಲ್ಲಿ ಮಕ್ಕಳ ನಗುವಾಗಿ ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಇರಲಿ ಹರುಷ ಹರುಷ. ಬಾಳಿನ ದೀಪ ನಿನ್ನ ನಗು, ದೇವರ ರೂಪ ನೀನೆ ಮಗು. ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ
ಸಂತೋಷವೇ